ದಲಿತ ಸಿಎಂ ಆಗಬೇಕು ಅಂತ ಅನ್ಸುತ್ತಾ ಏನನ್ಸುತ್ತೆ ಒಂದು ಸಮುದಾಯ ಸಿಎಂ ಆಗಬೇಕಾಗಿರೋ ವಿಷಯ ಚರ್ಚೆಯಲ್ಲಿ ಇದೆ 16 ವರ್ಷದಿಂದ. ಆದರೆ ಅದಕ್ಕೆ ಜನ ಶಾಸಕರು ಮನಸ್ಸು ಮಾಡಬೇಕು ಮತ್ತು ಹೈಕಮಾಂಡ್ ಮನಸ್ಸು ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಸಿಎಂ ಸ್ಥಾನ ಜಟಾಪಟಿ, ಡಿಸಿಎಂ ದಂಗಲ್ ಬೆನ್ನಲ್ಲೇ ಮತ್ತೆ ದಲಿತ ಸಿಎಂ ಕೂಗು, ಹೈಕಮಾಂಡ್ ಅಂತಿಮ ಮಾಡಲಿ ಅಂದರು ಮುನಿಯಪ್ಪ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು, ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಹೈಕಮಾಂಡ್. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ತಂದಿಡಬೇಡಿ, ಸಿಎಂ ಡಿಸಿಎಂ ಹುದ್ದೆ ಖಾಲಿ ಇಲ್ಲ, ಅಧಿಕಾರ ಸಂಘರ್ಷದ ಬಗ್ಗೆ ಭೈರತಿ ಸುರೇಶ್ ಹೇಳಿಕೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 1 ವಾರವಾಯಿತು, ಜೈಲಿನತ್ತ ಯಾರು ಅಭಿಮಾನಿಗಳ ಬರಬೇಡಿ ಅಂದ್ರು ದಾಸ, ಪವಿತ್ರಾಳಿಂದ ಅಂತರ ಕಾಯ್ದುಕೊಂಡ ಫ್ಯಾನ್ಸ್. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನುಗ್ಗಿ ಹೈಡ್ರಾಮಾ, ನಮ್ಮ ವರದಿಯಿಂದ ಎಚ್ಚೆತ್ತು ಬಿಜೆಪಿ ಪ್ರೊಟೆಸ್ಟ್. ಈ ಬಸ್ ಸಿಲುಕಾಕೊಂಡಿದ್ದು ಬೆಂಗಳೂರಿನಲ್ಲ, ಇದು ರಾಜಧಾನಿ ದೆಹಲಿಯಲ್ಲಿ ವರ್ಣಾರ್ಭಟ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ದಲಿತ ಸಿಎಂ ಆಗಬೇಕು ಅಂತ ಅನ್ಸುತ್ತಾ ಏನನ್ಸುತ್ತೆ ಒಂದು ಸಮುದಾಯ ಸಿಎಂ ಆಗಬೇಕಾಗಿರೋ ವಿಷಯ ಚರ್ಚೆಯಲ್ಲಿ ಇದೆ 16 ವರ್ಷದಿಂದ. ಆದರೆ ಅದಕ್ಕೆ ಜನ ಶಾಸಕರು ಮನಸ್ಸು ಮಾಡಬೇಕು ಮತ್ತು ಹೈಕಮಾಂಡ್ ಮನಸ್ಸು ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಸಿಎಂ ಸ್ಥಾನ ಜಟಾಪಟಿ, ಡಿಸಿಎಂ ದಂಗಲ್ ಬೆನ್ನಲ್ಲೇ ಮತ್ತೆ ದಲಿತ ಸಿಎಂ ಕೂಗು, ಹೈಕಮಾಂಡ್ ಅಂತಿಮ ಮಾಡಲಿ ಅಂದರು ಮುನಿಯಪ್ಪ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು, ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಹೈಕಮಾಂಡ್. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ತಂದಿಡಬೇಡಿ, ಸಿಎಂ ಡಿಸಿಎಂ ಹುದ್ದೆ ಖಾಲಿ ಇಲ್ಲ, ಅಧಿಕಾರ ಸಂಘರ್ಷದ ಬಗ್ಗೆ ಭೈರತಿ ಸುರೇಶ್ ಹೇಳಿಕೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 1 ವಾರವಾಯಿತು, ಜೈಲಿನತ್ತ ಯಾರು ಅಭಿಮಾನಿಗಳ ಬರಬೇಡಿ ಅಂದ್ರು ದಾಸ, ಪವಿತ್ರಾಳಿಂದ ಅಂತರ ಕಾಯ್ದುಕೊಂಡ ಫ್ಯಾನ್ಸ್. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನುಗ್ಗಿ ಹೈಡ್ರಾಮಾ, ನಮ್ಮ ವರದಿಯಿಂದ ಎಚ್ಚೆತ್ತು ಬಿಜೆಪಿ ಪ್ರೊಟೆಸ್ಟ್. ಈ ಬಸ್ ಸಿಲುಕಾಕೊಂಡಿದ್ದು ಬೆಂಗಳೂರಿನಲ್ಲ, ಇದು ರಾಜಧಾನಿ ದೆಹಲಿಯಲ್ಲಿ ವರ್ಣಾರ್ಭಟ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್.